ಹಲೋ, ಗುಡ್ ಡೇ ಟು ಯು ಆಲ್. ಎಲ್ಲರಿಗೂ ಶುಭ ದಿನ. ಇವತ್ತು ಮತ್ತೊಮ್ಮೆ ನಾನು ನಿಮ್ಮ ಮುಂದೆ ಒಂದು ಹೊಸ ಟಾಪಿಕ್ ಅನ್ನು ತೆಗೆದುಕೊಂಡು ಬಂದಿದ್ದೀನಿ. ಗ್ರಾಮರಿನ ಹೊಸ ಟಾಪಿಕ್ ಏನಂತಂದ್ರೆ, ನನಗೆ ಬಹಳಷ್ಟು ಜನ ವಾಟ್ಸ್ಆಪ್ ಮುಖಾಂತರ ಕಮೆಂಟ್ ಮಾಡಿದ್ರಿ, ಸರ್ ಟೆನ್ಸಸ್ ಗಳನ್ನ ಒಂದ್ಸರಿ ಹೇಳಿ ಅಂತ. ಟೆನ್ಸಸ್ ಬಹಳ ಈಸಿ ಆದಂತಹ ಸಬ್ಜೆಕ್ಟ್ ಮತ್ತು ಅಷ್ಟೇ ಇಂಪಾರ್ಟೆಂಟ್ ಇರುವಂತ ಸಬ್ಜೆಕ್ಟ್. ಟೆನ್ಸಸ್ ಏನಾದ್ರೂ ನೀವು ಸರಿಯಾಗಿ ಅಧ್ಯಯನ ಮಾಡಿ ಸರಿಯಾಗಿ ತಿಳ್ಕೊಂಡ್ಬಿಟ್ಟಿರಿ ಅಂತಂದ್ರೆ ನೀವು 50% ಸ್ಪೋಕನ್ ಅನ್ನ ಈಸಿಯಾಗಿ ಮಾತಾಡಬಹುದು. ಸೊ ಸ್ಪೋಕನ್ ಇಂಗ್ಲಿಷ್ ಏನಂತೀರಿ, ಇಂಗ್ಲಿಷ್ ಮಾತನಾಡೋದು ಈಸಿಯಾಗಿ ಕಲಿಬಹುದು. ನಿಮಗೆ ಸ್ಪೋಕನ್ ಇಂಗ್ಲಿಷ್ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ವೊಕ್ಯಾಬ್ಯುಲರಿ ಆದ್ಮೇಲೆ ಹೇಳುವಂತಹ ಗ್ರಾಮರೇ ಟೆನ್ಸಸ್. ನಮಗೆ ಟೆನ್ಸಸ್ ಸರಿಯಾಗಿ ಗೊತ್ತಿದ್ರೆ ನಾವು ಈಸಿಯಾಗಿ ಗ್ರಾಮರ್ ಅಲ್ಲಿನೂ ಮತ್ತು ಸ್ಪೋಕನ್ ಇಂಗ್ಲಿಷ್ ಅಲ್ಲಿನೂ ನಮ್ಮ ಪ್ರಬುದ್ಧತೆಯನ್ನು ನಾವು ಸಾಧಿಸಬಹುದು ಅಂತ ಈ ಮುಖಾಂತರ ಹೇಳ್ತಾ ಇವತ್ತು ನಿಮಗಾಗಿ ಟೆನ್ಸಸ್ ಎಂಬ ಗ್ರಾಮರ್ ಅನ್ನು ತಗೊಳ್ತಾರೆ. ಟೆನ್ಸಸ್ ಅಲ್ಲಿ ಎಲ್ಲ ಗೊತ್ತಿರುವ ಹಾಗೆ ಮೂರು ಮೇನ್ ಟೈಪ್ಸ್ ಗಳು ಬರ್ತವೆ. ಒಂದದ್ದು ಪ್ರೆಸೆಂಟ್ ಟೆನ್ಸ್, ಎರಡನೇದ್ದು ಪಾಸ್ಟ್ ಟೆನ್ಸ್. ಒಂದನೇದ್ದು ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ, ಎರಡನೇದ್ದು ಪಾಸ್ಟ್ ಟೆನ್ಸ್ ಭೂತಕಾಲ, ಮೂರನೇದ್ದು ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ. ಈ ಮೂರು ಮೇನ್ ಆಗಿ ಬರುವಂತ ಟೆನ್ಸಸ್: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಈಗ ಇದರಲ್ಲಿ ಪ್ರೆಸೆಂಟ್ ಅಲ್ಲಿ ನಾವು ನೋಡಿದ್ರೆ ಇದರಲ್ಲಿ 4 ಟೈಪ್ಸ್ ಗಳು ಬರ್ತವೆ. ಸೊ ಅದೇ ರೀತಿ ಪಾಸ್ಟ್ ಅಲ್ಲಿ 4 ಬರ್ತವೆ, ಫ್ಯೂಚರ್ ಅಲ್ಲಿ 4 ಬರ್ತವೆ. ಈಗ ಪ್ರೆಸೆಂಟ್ ಅಲ್ಲಿ 4 ಯಾವ ಸರ್ ಅಂತಂದ್ರೆ, ಒಂದೆಂದು ನಾವು ನೋಡಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಎರಡನೇದ್ದು ಪ್ರೆಸೆಂಟ್ ಕಂಟಿನ್ಯೂಸ್, ನೋಡಿ. ಮೂರನೇದ್ದು ಪ್ರೆಸೆಂಟ್ ಪರ್ಫೆಕ್ಟ್, ನಾಲ್ಕನೇದು ಬಂದ್ಬಿಟ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈ ರೀತಿಯಾಗಿ ಒಂದು ಟೆನ್ಸ್ ಅಲ್ಲಿ 4 ಸಬ್ ಟೆನ್ಸಸ್ ಬರ್ತವೆ. ಸೊ ಟೋಟಲಿ ಫಾರ್ ತ್ರಿಜ್ಯ ನಾವು ಏನಾದ್ರೂ ಮಾಡಿದ್ರೆ 12 ಟೆನ್ಸಸ್ ಆಗ್ತವೆ. ನಮ್ಗೆ ಎಷ್ಟು ಟೆನ್ಸಸ್ ಗೊತ್ತಿರಬೇಕು? 12 ಟೆನ್ಸಸ್ ಟೈಪ್ಸ್ ಗಳು, 12 ಟೆನ್ಸಸ್ ಟೈಪ್ಸ್ ಗಳು ಇಂಗ್ಲಿಷ್ ಅಲ್ಲಿ ಗೊತ್ತಿದ್ರೆ ನೀವು ಟೆನ್ಸಸ್ ಅನ್ನ ಈಸಿಯಾಗಿ ಒನ್ ಟೆನ್ಸ್ ಇಂದ ಇನ್ನೊಂದು ಟೆನ್ಸ್ ಆಗಿ ಮಾತಾಡಬಹುದು ಮತ್ತೆ ಟ್ರಾನ್ಸ್ಫರ್ ಮಾಡಬಹುದು. ನಿಮ್ಮ ಸೆಂಟೆನ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಪ್ರೆಸೆಂಟ್ ಇಂದ ಪಾಸ್ಟ್ ಗೆ, ಪಾಸ್ಟ್ ಇಂದ ಫ್ಯೂಚರ್ ಗೆ ಈಸಿ ಆಗಿದೆ. ಸೊ ಇದೇ ರೀತಿಯಾಗಿ ಸಿಮಿಲರ್ ಯಾವ ರೀತಿಯಾಗಿ ಪ್ರೆಸೆಂಟ್ ಅಲ್ಲಿ ಬರ್ತಾವೆ ಎಲ್ಲ ಪಾಸ್ಟ್ ಅಲ್ಲಿ: ಸಿಂಪಲ್ ಪಾಸ್ಟ್, ಪ್ರೆಸೆಂಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇದೇ ರೀತಿಯಾಗಿ ಫ್ಯೂಚರ್, ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈ ರೀತಿಯಾಗಿ ಈ ಮೂರು ಮೇನ್ ಇದರಲ್ಲಿ 4 ಸಬ್ ಬರ್ತವೆ. ಟೋಟಲ್ 12 ಟೆನ್ಸಸ್ ಆಗ್ತವೆ. ಟೋಟಲ್ 12 ಟೆನ್ಸಸ್ ಗಳನ್ನ ನೀವು ಅಧ್ಯಯನ ಮಾಡಬೇಕು. ಸಮಯ ವಿಳಂಬ ಮಾಡೋದು ಬೇಡ. ನನ್ನಲ್ಲಿ ಎಲ್ಲರೂ ನನ್ನ ಜೊತೆ ಜಾಯ್ನ್ ಆಗಿಬಿಡಿ. ಸೊ ನಾನು ಯಾವ ರೀತಿಯಾಗಿ ಬೋರ್ಡ್ ಮೇಲೆ ಬಿಡಿಸ್ತಾ ಹೋಗ್ತೇನೆ ಅದೇ ರೀತಿಯಾಗಿ ನೀವು ಬಿಡಿಸ್ತಾ ಹೋಗಿ. ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಒಂದೇ ತಗೊಳ್ಳಿ: ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್. 3 ಆಯ್ತು. ಆಮೇಲೆ ಪ್ರೆಸೆಂಟ್ ಕಂಟಿನ್ಯೂಸ್. ಈ 4ನ್ನ ಈ 3ರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಂತ ಹೋಗ್ತೇನೆ ನಾನು. ಸೊ ನೀಟ್ ಆಗಿ ನನ್ನ ಜೊತೆ ಎಲ್ಲರೂ ಸೇರಿ ಈಗ ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್ ಹೇಗ್ ಮಾಡಬೇಕು ಅನ್ನೋದನ್ನ ತಿಳಿದು. ಫಸ್ಟ್ ಡೇ ಟೆನ್ಸಸ್ಸಿನ ಫಸ್ಟ್ ಡೇ ನಾನು 12 ಟೆನ್ಸಸ್ ಗಳಲ್ಲಿ ಒಂದು ತಗೊಂತಾ ಇದ್ದೀನಿ. ಫಸ್ಟ್ ಒನ್ ಸಿಂಪಲ್, ಎಲ್ಲಾ ಸಿಂಪಲ್ ಗಳೇ: ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್. ಫಸ್ಟ್ ಸಿಂಪಲ್ ಪ್ರೆಸೆಂಟ್. ಸಿಂಪಲ್ ಪ್ರೆಸೆಂಟ್ ಹೇಗ್ ಬರುತ್ತೆ? ಬಹಳ ಈಸಿ ಇದು. ಅಷ್ಟೇ ಈಸಿಯಾಗಿ ನೀವು ಇದರ ಫಾರ್ಮುಲಾವನ್ನ ಅಥವಾ ಸ್ಟ್ರಕ್ಚರ್ ಆಫ್ ದಿ ಸೆಂಟೆನ್ಸ್ ನ ತಿಳ್ಕೋಬೇಕು. ನಾನು ಫಸ್ಟ್ ಡೇ ಇರೋದ್ರಿಂದ ನಿಮ್ಗೆ ಸ್ಟ್ರಕ್ಚರ್ ತಿಳಿಸ್ತೇನೆ. ಇದರಲ್ಲಿ ಒಂದನೇದು ಫಾರ್ ಎಕ್ಸಾಂಪಲ್ ಹೇಗೆ ಸರ್ ಅಂತಂದ್ರೆ, ಇದರ ಫಾರ್ಮುಲಾ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲಸ್ ವರ್ಬನ್ ಆರ್ ವರ್ಬನ್ ಪ್ಲಸ್ ಎಸ್.
ಸಬ್ಜೆಕ್ಟ್ ಪ್ಲಸ್ ವರ್ಬಲ್ ಆರ್ ಅಥವಾ ವರ್ಬಲ್ ಪ್ಲಸ್ ಎಸ್ ಹೇಗೆ ಬರುತ್ತೆ ಸರ್? ಫಾರ್ ಎಕ್ಸಾಂಪಲ್, ಜಾನ್ writes, ನೋಡಿ ವರ್ಬಲ್ ಪ್ಲಸ್ ಎಸ್. ಜಾನ್ ರೈಟ್ಸ್ ಎ ಲೆಟರ್. ಜಾನ್ ರೈಟ್ಸ್ ಎ ಲೆಟರ್. ನೋಡಿ ಇಷ್ಟೇ ಸಿಂಪಲ್ ಪ್ರೆಸೆಂಟ್. ಜಾನ್ ರೈಟ್ಸ್ ಅಂದ್ಬಿಟ್ರೆ ಸಾಕು, ಸಿಂಪಲ್ ಪ್ರೆಸೆಂಟ್ ಆಗುತ್ತೆ. ಏನೇನಿದೆ? ಸಬ್ಜೆಕ್ಟ್ ಇದೆ, ವರ್ಬಲ್ ಪ್ಲಸ್ ಎಸ್. ಎಸ್ ಫಾರ್ಮ್, ಯಾಕೆ ಥರ್ಡ್ ಫಾರ್ಮ್ ಇರೋದ್ರಿಂದ ಪ್ರೆಸೆಂಟ್ ಅಲ್ಲಿ ಎಸ್ ಫಾರ್ಮ್ ಬರುತ್ತೆ, ಅದಕ್ಕಾಗಿ ಜಾನ್ ರೈಟ್ಸ್ ಎ ಲೆಟರ್. ಈಗ ಇನ್ನೊಂದರಲ್ಲಿ ನೋಡೋಣ. ಎರಡನೇದು ಸ್ವಲ್ಪ ಬೇರೆ ಸಬ್ಜೆಕ್ಟ್ ತಗೊಳ್ಳೋಣ. ಐ ಬಂದಾಗ ಇದು ವರ್ಬ್ ಒನ್ ಆಗುತ್ತೆ. ಇಲ್ಲಿ ಇದೆ ಅಲ್ಲ ಫಾರ್ಮುಲಾ, ಇದು ಫಾರ್ಮುಲಾ ಬರುತ್ತೆ. ವರ್ಬ್ ಒನ್. ಐ ಸಿಂಗ್ ಎ ಸಾಂಗ್. ನಾನೊಂದು ಹಾಡನ್ನು ಹಾಡುತ್ತೇನೆ. ಐ ಸಿಂಗ್ ಅ ಸಾಂಗ್. ಐ ಸಿಂಗ್. ನೋಡಿ ಐ ಸಿಂಗ್ ಅಂದ್ಬಿಟ್ರೆ ಸಾಕು, ಸಿಂಪಲ್ ಪ್ರೆಸೆಂಟ್ ಮುಗಿತು. ಐ ಸಿಂಗ್, ಸಿಂಪಲ್ ಪ್ರೆಸೆಂಟ್ ಮುಗಿತು. ಇನ್ನೊಂದು ಮೂರನೇದು ಬೇರೆ ಸಬ್ಜೆಕ್ಟ್ ತಗೊಂಡು ನೋಡೋಣ. ಫಾರ್ ಎಕ್ಸಾಂಪಲ್ ಪ್ಲೂರಲ್, ಯಾವ್ದಾದ್ರು ಪ್ಲೂರಲ್. ಫಾರ್ ಎಕ್ಸಾಂಪಲ್ ದೇ. ದೇ ಇಲ್ಲಿನೂ ವರ್ಬ್ ಅನ್ನೇ ಬರುತ್ತೆ. ದೇ 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 ಡ್ರೈವ್ a car. They drive a car. Drives ಬಂದಿಲ್ಲ, ಯಾಕಂದ್ರೆ ಇಲ್ಲಿ ದೇ ವರ್ಬ್ ವರ್ಬ್ ಸಬ್ಜೆಕ್ಟ್ ವರ್ಬ್ ಮುಗಿತು. ದೇ ಡ್ರೈವ್. ದೇ ಡ್ರೈವ್ ಅಂದ್ಬಿಟ್ರೆ ಸಿಂಪಲ್ ಪ್ರೆಸೆಂಟ್. ದೇ ಡ್ರೈವ್ ಅ ಕಾರ್. ದೇ ಡ್ರೈವ್ ಅ ಕಾರ್. ಇದನ್ನೇ ಪಾಸ್ಟ್ ಟೆನ್ಸ್ ಹೇಗೆ ಮಾಡಬೇಕು ನೋಡಿ. ಸಿಂಪಲ್ ಪಾಸ್ಟ್. ಮೂರ್ ಸಾಕು, ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಹೇಗೆ ಮಾಡೋದು? ಸಿಂಪಲ್ ಪಾಸ್ಟ್ ಸೇಮ್ ಸೆಂಟೆನ್ಸ್ ಗಳನ್ನ ತಗೋತೇವೆ ನಾವು. ಸೇಮ್ ಸೆಂಟೆನ್ಸ್ ಚೇಂಜ್ ಮಾಡೋದು ಬೇಡ. ಜಾನ್ 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 ರೈಟ್ಸ್ ಇದ್ದಿದ್ದು ವಿಂಡ್ ವಾರ್ಡ್. ರೋಟ್. ಜಾನ್ ರೋಟ್ ಎ ಲೆಟರ್. ಜಾನ್ ಒಂದು ಪತ್ರ ಬರೆದ. ಪಾಸ್ಟ್ ಬರೆದ ಆಲ್ರೆಡಿ ಆಗಿಬಿಟ್ಟಿದೆ. ಪಾಸ್ಟ್, ಸಿಂಪಲ್ ಪಾಸ್ಟ್. ಜಾನ್ ರೋಟ್ ಅ ಲೆಟರ್. ಜಾನ್ ರೋಟ್ ಅ ಲೆಟರ್. ಮುಗಿತು. ಅದೇ ರೀತಿಯಾಗಿ ಎರಡನೇದು ಐ ಸ್ಯಾಂಗ್. ಐ ಸ್ಯಾಂಗ್ ಅ ಸಾಂಗ್. ನಾನೊಂದು ಹಾಡನ್ನು ಹಾಡಿ. ಮುಗಿತು. ಐ ಸ್ಯಾಂಗ್ ಅ ಸಾಂಗ್. ನೋಡಿ ಇದರ ಸೂತ್ರ ಅನುಸಾರ ಹಂಗಾದ್ರೆ ಅಂತಂದ್ರೆ ಸಬ್ಜೆಕ್ಟ್ ಪ್ಲಸ್ V2 ಮುಗಿಯಿತು. ಸಿಂಪಲ್ ಪಾಸ್ಟಿನ ಸೂತ್ರ ಸಬ್ಜೆಕ್ಟ್ ಪ್ಲಸ್ V2. ಐ ಸ್ಯಾಂಗ್ ಅ ಸಾಂಗ್. ಅದೇ ರೀತಿಯಾಗಿ ಸಿ ಏನಿದೆ? ದೇ ದೇ. ಇಲ್ಲಿ ಏನ್ ಮಾಡಿದ್ವಿ? ಡ್ರೈವ್. ಇಲ್ಲಿ ಡ್ರೋ ಡ್ರೋ ಅ ಕಾರ್. They drove a car. They drove a car. ಮುಗಿತು. They drove a car ಅಂತಂದ್ಬಿಟ್ರೆ ಆಲ್ರೆಡಿ ಅವರು ಕಾರನ್ನು ನಡೆಸಿದ್ದಾರೆ ಅಂತ ಆಗುತ್ತೆ. ಸೊ ಇದನ್ನು ಸಹ ಸಿಂಪಲ್ ಪ್ರೆಸೆಂಟ್ ಇನ ಒಂದು ಫಾರ್ಮ್. ಮುಗಿತು. They drove a car. ಸಿಮಿಲರ್ಲಿ ಮೂರನೇದು ನೋಡೋಣ. ಸಿಂಪಲ್ ಫ್ಯೂಚರ್. ಸಿಂಪಲ್ ಫ್ಯೂಚರ್ ಅಂತ ನಾವು ಹೇಗೆ ಮಾಡ್ತೀವಿ? ಸ್ವಲ್ಪ ಸೆಂಟೆನ್ಸ್ ಕೆಳಗಡೆ ಆಗ್ತಾ ಇದಾವೆ, ನೀಟಾಗಿ ನೋಡ್ಕೊಳ್ಳಿ. ನೋಡಿ ಜಾನ್ ರೋಟ್. ಸಿಂಪಲ್ ಫ್ಯೂಚರ್ ಇನ ಸೂತ್ರ ಏನು? ಒಂದ್ ಕಡೆ ಬರ್ಕೊಂಡ್ಬಿಡಿ. ಸಬ್ಜೆಕ್ಟ್ ಪ್ಲಸ್ ವಿಲ್ ಆರ್ ಶಾಲ್ ಫಾರ್ಮ್. ವಿಲ್ ಆರ್ ಶಾಲ್ ಪ್ಲಸ್ V1 ಮುಗಿತು. ಹೇಗೆ? ಫಾರ್ ಎಕ್ಸಾಂಪಲ್ ಜಾನ್ 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 ಓಕೆ ವಿಲ್. ಜಾನ್ ವಿಲ್. ಶಾಲ್ ಓನ್ಲಿ ಎರಡಕ್ಕೆ ಬರುತ್ತೆ. ಐ ಮತ್ತು ವಿ ಇದ್ದಾಗ ಐ ಅಥವಾ ವಿ ಇದ್ರೆ ಇಲ್ಲಿ ಶಾಲ್ ಬರುತ್ತೆ. ಜಾನ್ ವಿಲ್ ರೈಟ್ one ride a
letter. John will write a letter. Similarly, B ಏನಿದೆ? I shall sing. I shall sing a song. I shall sing a song. Similarly, C1 ಏನಿದೆ? They will drive. They will drive a car. They will drive a car. They will drive a car. ಸೊ ಈ ರೀತಿಯಾಗಿ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಮತ್ತು ಸಿಂಪಲ್ ಫ್ಯೂಚರ್ ಅನ್ನು ನಾನು ಬಂದಿದ್ದೀನಿ. ಸೊ ಆದಷ್ಟು ನೀವು ಇವುಗಳನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟು ಬೇರೆ ಬೇರೆ ಸೆಂಟೆನ್ಸ್ ಸಬ್ಜೆಕ್ಟ್ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಈಸಿಯಾಗಿ ಬರುತ್ತೆ. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಜಾನ್ ರೈಟ್ಸ್ ಎ ಲೆಟರ್ ಆಗಿದ್ರೆ ಪಾಸ್ಟ್ ಅಲ್ಲಿ ಜಾನ್ ರೋಟ್ ಅ ಲೆಟರ್ ಅಂತ ಆಗುತ್ತೆ. ಅದೇ ಫ್ಯೂಚರ್ ಅಲ್ಲಿ ಜಾನ್ ವಿಲ್ ರೈಟ್ ಅ ಲೆಟರ್ ಅಂತ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಐ ಸಿಂಗ್ ಅ ಸಾಂಗ್ ಅಂತ ಆಗಿದ್ರೆ ಸಿಂಪಲ್ ಪಾಸ್ಟ್ ಅಲ್ಲಿ ಐ ಸ್ಯಾಂಗ್ ಅ ಸಾಂಗ್ ಅಂತ ಆಗುತ್ತೆ. ಸೊ ಸಿಮಿಲರ್ಲಿ ಸಿಂಪಲ್ ಫ್ಯೂಚರ್ ಅಲ್ಲಿ ಐ ಶಾಲ್ ಸಿಂಗ್ ಅ ಸಾಂಗ್ ಅಂತ ಆಗುತ್ತೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಟೆನ್ಸಸ್ ಗಳು ನಾವು ನೋಡ್ತೇವೆ ಮತ್ತು ಫಾರ್ಮ್ ಗಳನ್ನು ನಾವು ನೋಡ್ತೇವೆ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್. ಇಷ್ಟನ್ನ ಫಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ತಗೊಂಡಿದ್ದೀನಿ. 3 ಸೆಂಟೆನ್ಸ್ ಗಳನ್ನ ನಾನು ತೆಗೆದುಕೊಂಡಿದ್ದೇನೆ. ಆದಷ್ಟು ಇನ್ನು ಹೆಚ್ಚಿನ ಸೆಂಟೆನ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಬೇರೆ ಬೇರೆ ಸಬ್ಜೆಕ್ಟ್ ಇದು ಇದಾವೆ. ಬಿ ಇದೆ, ಯಾವ್ದಾದ್ರು ಒಂದು ಹೆಸರಿದೆ, ಶಿ ಇದೆ, ಇಟ್ ಇದೆ. ಈ ಸಬ್ಜೆಕ್ಟ್ ಗಳನ್ನ ಹಾಕಿ ನೀವು ಸೆಂಟೆನ್ಸ್ ಫಾರ್ಮ್ ಅನ್ನ ಮಾಡಬೇಕು. ಅಂದ್ರೆ ನಾನು ಕಂಟಿನ್ಯೂಸ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಅನ್ನು ನಾನು ಮುಂದೆ ಇರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅವು ಹೇಗೆ ಚೇಂಜ್ ಆಗ್ತವೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ, ಅದರ ಸೂತ್ರಗಳೇನು, ಅದರ ಒಂದು ಫಾರ್ಮುಲಾಗಳು ಹೇಗೆ ಬರ್ತವೆ ಅನ್ನೋದನ್ನ ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಥ್ಯಾಂಕ್ ಯು ಸೋ ಮಚ್.